ಎಸ್, ಸಾರಿಗೆ ಮುಷ್ಕರಕ್ಕೆ ಒಂದ್ ರೀತಿಯಾಗಿ ಸರ್ಕಾರ ಪ್ರಯತ್ನ ಪಟ್ಟಿದ್ದಾಯ್ತು. ನಿಲ್ಲಿಸೋದಕ್ಕೆ ಈಗ ಹೈಕೋರ್ಟೇ ಬ್ರೇಕ್ ಹಾಕಿದೆ. ನಾಳೆ ಬಸ್ ಮುಷ್ಕರ ಮಾಡದೇ ಇರುವಂತೆ ಸೂಚನೆಯನ್ನ ಹೈಕೋರ್ಟ್ ನೀಡಿರುವಂತದ್ದು ಸೂಚನೆಯನ್ನ. ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್. ನಾಳೆ ಬಸ್ ಮುಷ್ಕರ ಮಾಡದೇ ಇರಲಿ ಅಂತ ಸೂಚನೆಯನ್ನ ನೀಡಿರುವಂತದ್ದು ನಿಗಮಗಳಿಗೆ, ಸಾರಿಗೆ ಸಂಘಟನೆಗಳಿಗೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಪಿಐಎಲ್ ವಿಚಾರಣೆ ನಡೆಸಿ ಬಂದ್ಗೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಅನ್ನ ಕೂಡ ತಲುಪಿಸಿದೆ. ಇನ್ನು ಸಾರಿಗೆ ಸಂಘಟನೆಗಳ ಜೊತೆ ಸರ್ಕಾರ ಚರ್ಚೆ ಮಾಡಲಿ ಅಂತ ಹೈಕೋರ್ಟ್ ಹೇಳಿ ಆದೇಶವನ್ನ ನೀಡಿರುವಂತದ್ದು. ನಾಳೆ ಹೋರಾಟ ನಿಲ್ಲಿಸಿ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಹಾಗೇನೆ ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಅವರ ನೇತೃತ್ವದ ಪೀಠ ಈ ರೀತಿಯಾದಂತಹ ಆದೇಶವನ್ನ ನೀಡಿರುವಂತದ್ದು. ಸರ್ಕಾರ ಪ್ರಯತ್ನ ಪಡ್ತು ಒಂದ್ ರೀತಿಯಾಗಿ ಮಾತುಕತೆ ಮೂಲಕ ಇದನ್ನ ಹೀಗೆ ತಳ್ಳಿ ಹಾಕೋಣ ಅಂತ. ಆದ್ರೆ ಮುಷ್ಕರಕ್ಕೆ ತಯಾರಿ ಮಾಡ್ಕೊಂಡಿದ್ದಂತಹ ಸಾರಿಗೆ ನೌಕರರು ಇಲ್ಲ, ನಮಗೆ ಯಾವುದೇ ರೀತಿಯಾದಂತಹ ನಮಗೆ ಬೇಕಾದಂತಹ ಭರವಸೆ ಆಗ್ಲಿ ಅಥವಾ ಆಯ್ತು ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನಾಗ್ಲಿ ನಾವು ಕೇಳಲಿಲ್ಲ. ಸರ್ಕಾರ ಯಾವುದೇ ರೀತಿಯಾಗದು ನಮಗೆ ಹೇಳಲಿಲ್ಲ. ಹಾಗಾಗಿ ನಾವು ಮುಷ್ಕರವನ್ನ ಬಿಸಿ ಮುಟ್ಟಿಸುವಂತದ್ದ ಏನೇನಿದೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಅಂತ ತಯಾರಿಯನ್ನ ಮಾಡ್ಕೊಂಡಿದ್ದು ಈಗ ಹೈಕೋರ್ಟ್ ಬ್ರೇಕ್ ಆಗಿದೆ. 2023-25ರಲ್ಲೂ ಕೂಡ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿತ್ತು. ಹೈಕೋರ್ಟ್ ಮಧ್ಯಪ್ರವೇಶದಿಂದ ಮುಷ್ಕರ ನಿಂತಿದ್ದು ಆ ಸಂದರ್ಭದಲ್ಲಿ. ಈಗಲೂ ಕೂಡ ಸಾರಿಗೆ ನೌಕರರ ಮುಷ್ಕರ ಬೇಡ ಅಂತ ಹೈಕೋರ್ಟ್ ಎಂಟರ್ ಆಗಿದೆ. ಈಗ ನೋಡ್ಬೇಕಾಗತ್ತೆ ಇನ್ನು ಈ ಕುರಿತಾಗಿ ಗುರುವಾರ ಮತ್ತೊಮ್ಮೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. 2023-2025ರಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಎದುರಾಗಿತ್ತು. ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಇದೇ ರೀತಿಯಾಗಿ ಮುಷ್ಕರಕ್ಕೆ ಮುಂದಾಗಿದ್ರು, ಸಿಡಿದೆದ್ದಿದ್ರು. ಆಗಲೂ ಕೂಡ ಸರ್ಕಾರ ಒಂದ್ ರೀತಿಯಾಗಿ ಪ್ರಯತ್ನ ಪಟ್ಟು ವಿಫಲವಾದಾಗ ಹೈಕೋರ್ಟ್ ಇಲ್ಲಿ ಮಧ್ಯವರ್ತಿಕೆಯನ್ನ ವಹಿಸಿತ್ತು. ಹೈಕೋರ್ಟ್ ಹೇಳಿದ್ದ ನಂತರದಲ್ಲಿ ಸುಮ್ಮನಾಗಿದ್ರು ನೌಕರರು. ಇದೇ ಮುಂದುವರೆದುಕೊಂಡು ಬರ್ತಾ ಇರುವಂತದ್ದು. ಈಗ ನೋಡ್ಬೇಕಾಗುತ್ತೆ, ಇಲ್ಲೂ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ, ನೋಟಿಸ್ ಅನ್ನ ಕೂಡ ನೀಡಿದೆ. ಮುಷ್ಕರವನ್ನ ವಾಪಸ್ ತಗೊಳ್ಳಿ, ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದು ಬೇಡ. ಇನ್ನು ಈ ಒಂದು ವಿಚಾರದಲ್ಲಿ ವಿಚಾರಣೆಯನ್ನ ಇದೇ ಗುರುವಾರ ಮಾಡೋಣ. ಏನೇ ಸಮಸ್ಯೆ ಇದ್ರೂ ಕೂಡ ಸಾರಿಗೆ ನೌಕರರು ಜೊತೆಗೆ ಈ ಸರ್ಕಾರ ಕೂತ್ಕೊಂಡು ಮಾತಾಡ್ಲಿ, ಒಟ್ಟಿಗೆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡ್ಲಿ ಅಂತ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆದೇಶವನ್ನ ನೀಡಿರುವಂತದ್ದು. ಈಗ ಆಯ್ತು, ಹಿಂದೆ ಎಲ್ಲ ಏನ್ 2023-25ರಲ್ಲಿ ಹೈಕೋರ್ಟ್ ಹೇಳ್ತು ಸುಮ್ನೆ ಇರೋಣ ಅಂತ ಸುಮ್ನಾಗ್ತಿದ್ರು, ಇವತ್ತು ಹಾಗೆ ಸುಮ್ನಾಗ್ತಾರಾ ಅಥವಾ ಸಾಕು ಇದನ್ನೆಲ್ಲ ಕೇಳಿ ಕೇಳಿ ನಮಗ್ ಸಾಕಾಗಿದೆ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಕೂಡ ನಾವು ಸುಮ್ನಿರೋದಿಲ್ಲ ಅಂತ ಮುಂದುವರಿತಾರಾ? ಕಾದು ನೋಡ್ಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಎಸ್ ಶಿವು, 2023-25ರಲ್ಲೂ ಕೂಡ ಇದೇ ರೀತಿಯಾಗಿ ಸರ್ಕಾರ ವಿಫಲವಾದಾಗ ಹೈಕೋರ್ಟ್ ಎಂಟರ್ ಆಗಿತ್ತು, ಸುಮ್ನಾಗಿದ್ರು ನೌಕರರು. ಆದ್ರೆ ಈ ಬಾರಿ ಪಾಠ ಕಲಿಸೇ ತೀರ್ತೀವಿ ಅಂತ ಏನಾದ್ರೂ ತಯಾರಿ ಮಾಡ್ಕೊಂಡಿದಾರ ಅಥವಾ ಸುಮ್ನಾಗ್ತಾರ ನೌಕರರು ಅಂತ? ಈ ಜನ ಹೈಕೋರ್ಟ್ ನ ಯಾವುದೇ ಆದೇಶಕ್ಕೆ ಪ್ರತಿಯೊಬ್ಬರು ಕೂಡ ತಲೆಬಾಗಬೇಕಾಗುತ್ತೆ. ಹಾಗಾಗಿ ಹೈಕೋರ್ಟ್ ಏನ್ ತಡೆಯಾಜ್ಞೆ ನೀಡಿದೆ ಆ ತಡೆಯಾಜ್ಞೆಯನ್ನು ಪಾಲಿಸಲೇಬೇಕಾಗುತ್ತೆ, ಮುಷ್ಕರವನ್ನ ಮುಂದೂಡಲೇಬೇಕಾಗುತ್ತೆ. ಇವರ ಅಹವಾಲುಗಳೇನಿದಾವೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಅವರು ಕೋರ್ಟ್ ಮುಂದೆ ಕೂಡ ಬಂದು ವಾದವನ್ನ ಮಾಡಬಹುದು, ಅವರ ಅಹವಾಲುಗಳನ್ನ ಹೇಳ್ಕೊಳ್ಬಹುದು. ಅದನ್ನು ಹೊರತುಪಡಿಸಿದ್ರೆ ಈಗ PIL ಪ್ರಕಾರವಾಗಿ ವಾದ ಮಂಡನೆ ಮಾಡಲಾಗಿರೋದ್ರಿಂದ ಅಲ್ಲಿ ಈಗ ಇವತ್ತು ಈ ಒಂದು ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ, ಹೈಕೋರ್ಟ್ ನಿಂದ ಬ್ರೇಕ್ ಹಾಕಿರುವಂತದ್ದು. ಸೊ ಉಳಿದಂತೆ ನೀವು ಸಚಿವರ ಜೊತೆಗೆ ಮಾತನಾಡಿ, ಸರ್ಕಾರದ ಜೊತೆಗೆ ಕೂತ್ಕೊಂಡು ಮಾತಾಡಿ ಅನ್ನುವಂಥದ್ದನ್ನ ಹೈಕೋರ್ಟ್ ಪೀಠ ಸೂಚನೆ ಕೊಟ್ಟಿದೆ. ಸೊ ಯಾಕೆ ಇದನ್ನು ಪರಿಗಣಿಸಬೇಕು ಅನ್ನುವಂಥದ್ದನ್ನ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ವಾದ ಮಂಡನೆಯನ್ನ ಮಾಡಿರುವಂತದ್ದು. ಸೊ ಇದರಲ್ಲಿ ಯಾಕೆ ನೀವು ಇದನ್ನ ಯಾವ ರೀತಿಯಲ್ಲಿ ನಿಮ್ಗೆ ಸಾರಿಗೆ ನೌಕರರಿಗೆ ಹೈಕ್ ಮಾಡಿದ್ದಾರೆ, ಸೊ ಸಾರಿಗೆ ನೌಕರರಿಗೆ ಹೈಕ್ ಮಾಡಿದ್ರು ಕೂಡ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅಂಶಗಳನ್ನ ಈಗ PIL ಸಲ್ಲಿಸಿದಂತಹ ಅರ್ಜಿದಾರರು ತಮ್ಮ ವಾದದಲ್ಲಿ ಮಂಡನೆಯನ್ನ ಮಾಡಿರುವಂತದ್ದು. ಸೂರಜ್ ಗೋವಿಂದರಾಜು ನ್ಯಾಯಮೂರ್ತಿಗಳಾದಂತಹ ಸೂರಜ್ ಗೋವಿಂದರಾಜು ಮತ್ತೆ ಮನ್ಮಥರಾವ್ ಅವರು ಇದ್ದಂತ ಪೀಠದಲ್ಲಿ ಮುಂದೆ ವಾದವನ್ನು ಕೂಡ ಮಾಡಲಾಯಿತು. ಇವತ್ತು ಈ ವಾದವನ್ನ ಆಲಿಸಿದಂತ ಪೀಠ ಅದಕ್ಕೆ ಸಾರಿಗೆ ಸಚಿವರ ಜೊತೆಗೆ ಸಭೆ ಮಾಡಿ ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿದೆ.
ಸರ್ಕಾರ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. DIL ಹಾಕೊಂಡಿರೋದ್ರಿಂದಾಗಿ ಯಾವ ರೀತಿಯೆಲ್ಲ ತೊಂದರೆ ಆಗುತ್ತೆ ಸಾರಿಗೆ, ಈ ರೀತಿ ಸಾರಿಗೆ ನೌಕರರು ಮುಷ್ಕರ ಮಾಡೋದ್ರಿಂದ ಅನ್ನುವಂಥದ್ದನ್ನ ಪೀಠಕ್ಕೆ ಮನವರಿಕೆ ಮಾಡಿಕೊಡಲಾಗಿದೆ. ಸೊ ಇಲ್ಲಿ ನಿಜಕ್ಕೂ ಅವರ ಉದ್ದೇಶಗಳೇನಾಗಿದೆ ಅನ್ನುವಂಥದ್ದನ್ನ ಸರ್ಕಾರ ಕೂಡ ಹೇಳಿರುವಂತದ್ದು. 12.5% ವೇತನ ಏರಿಕೆ ಮಾಡಿದ್ದೇವೆ. ಸೊ 450 ಕೋಟಿ ಬಾಕಿ ವೇತನ ಕೂಡ ಕೊಟ್ಟಿದ್ದೇವೆ. ಹಾಗಾಗಿ ಈ ಎಲ್ಲ ಕೂಡ ಕೊಟ್ಟಿದ್ರು. ಈಗ ಸರ್ಕಾರ ನೌಕರರು ಸಾರಿಗೆ ನೌಕರರು ಮತ್ತಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರ ಮಾಡೇ ತೀರ್ತೀವಿ ಅಂತ ಹೇಳಿರುವಂತದ್ದು ಸಮಂಜಸ ಅಲ್ಲ ಅನ್ನುವಂಥದ್ದು ಕೂಡ ಪೀಠಕ್ಕೆ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ಸೊ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಷ್ಕರಕ್ಕೆ ತಡೆ ಕೊಟ್ಟು ವಿಚಾರಣೆಯನ್ನ ಹೈಕೋರ್ಟ್ ಪೀಠ ಮುಂದೂಡಿದೆ ಇಂಚರ. ಎಸ್, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಮಾಹಿತಿಗಾಗಿ.